ಎಲ್ರಿಗೂ ನಮಸ್ತೆ 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 ನಮಸ್ತೆ. ಸೊ ನನ್ನ ಹೆಸರು ರಾಜು ಅಂತ. ನೀವೇನಾದರೂ ಈ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ನ ಇನ್ಫಾರ್ಮೇಷನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರಿಂದ ನಿಮಗೆ 100% ಯೂಸ್ ಆಗೇ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಯಾವುದೇ ಥರದ ಲಾಸಸ್ ಏನೂ ಇಲ್ಲ. ಒಂದು ರೂಪಾಯಿ ನೀವು ದುಡ್ಡು ಕಟ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಸರ್ತಿ ಜಾಬು ತಗೊಳ್ಳೇಬೇಕು ಸರ್, ಗೌರ್ಮೆಂಟ್ ಜಾಬ್ನ ತುಂಬ ವರ್ಷದಿಂದ ಓದ್ತಿದ್ದೀವಿ, ನೀವು ಇದೇ ಥರ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಮಾಡಿ ಅಂತ ನೀವು ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋಸ್ನ ಮಾಡ್ತಿದ್ದೀನಿ. ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿಬಿಟ್ಟು ವೀಡಿಯೋಸ್ನ ಮಾಡ್ತಿದ್ದೀನಿ. ಸೊ 2022ರಲ್ಲಿ DR ಸಿವಿಲ್ಲು, KSRP, KSISF ಕಾಲ್ಫಾರ್ಮ್ ಆಗಿದ್ದು, KSISF ಆಗಿದ್ದಿಲ್ಲ, ಸಿವಿಲ್ಲು DR ನೋಟಿಫಿಕೇಷನ್ಸ್ ಆಗಿದ್ದು, ಮತ್ತೆ ನೋಟಿಫಿಕೇಷನ್ಸ್ ಆಗಿಲ್ಲ. ಸೊ ಈಗ ಸುಮಾರು ವರ್ಷ ಆದಮೇಲೆ ಮತ್ತೆ 2026ರಲ್ಲಿ ಇನ್ನು 1 ತಿಂಗಳು ಅಥವಾ 2 ತಿಂಗಳ ನೋಟಿಫಿಕೇಷನ್ಸ್ ಆಗುತ್ತೆ. ಸೊ ಹಂಗಾಗಿ ಆವಾಗ ಈ ಸರ್ತಿ ಕಟಾಪ್ ಎಷ್ಟು ನಿಲ್ಲುತ್ತೆ ಅಂತ ನಮಗೆ ಐಡಿಯಾ ಇಲ್ಲ ಸರ್, ಯಾವ ಡಿಸ್ಟ್ರಿಕ್ಟ್ ಹಾಕ್ಬೇಕಂತನೂ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದ್ದೀವಿ ಅಂತ ಹೇಳೋರಿಗೆ ಯೂಸ್ ಆಗಲಿ ಅಂತ. ಅಂದರೆ ನಿಮ್ಮದು ಕೆಟಗರಿಗೆ ನೀವು ಆಗ್ತಕ್ಕಂಥ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಇದೆ, ವೇಕೆನ್ಸಿ ಇದೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಯಾವುದ್ಯಾವುದು ಜಿಲ್ಲೆಗೆ ಅಪ್ಲೈ ಮಾಡಿ ಮಿಸ್ ಮಾಡ್ಕೊಬೇಡ್ರಿ. ಮತ್ತು ಈಗ ನೋಟಿಫಿಕೇಷನ್ಸ್ ಆಗೋದ್ರೊಳಗಡೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನೀವು ಯಾವ ಜಿಲ್ಲೆಗೆ ಹಾಕಬೇಕು, ಮತ್ತು ನಿಮ್ಮ ವೇಕೆನ್ಸಿಗೆ, ನಿಮ್ಮ ಕೆಟಗರಿಗೆ ಎಲ್ಲಿ ವೇಕೆನ್ಸೀಸ್ ಜಾಸ್ತಿ ಇದೆ ಅಂತ ಒಂದು ಸರ್ತಿ ನೋಡ್ಕೊಳ್ಳಿ. ಅದೇ ಥರ ನೀವು ಕೆಲವೊಬ್ಬರಿಗೆ ಒಂದೊಂದು ಡಿಸ್ಟಿಕ್ಕು ಮತ್ತು ಕೆಲವೊಂದು ಪ್ಲೇಸಸ್ ಬಗ್ಗೆ ಗೊತ್ತೇ ಇರೋದಿಲ್ಲ, ಅಪ್ಲಿಕೇಶನ್ಸ್ ಹಾಕೋಕ್ಕೆ. ಈಗ ಸುಮಾರು ಸರ್ತಿ ಎಕ್ಸಾಮ್ ಬರ್ತಿರ್ತಾರೆ, ಬಟ್ ಎಲ್ಲಿ ಕಡಿಮೆ ಮಾರ್ಕ್ಸ್ ನಿಲ್ತ್ಕೊಂತೆ, ಎಲ್ಲಿ ಹಾಕಿದ್ರೆ ಸೇಫು, ಮತ್ತು ಎಲ್ಲಿ ಹಾಕ್ಬೇಕು, ಯಾವ ಥರ ಅಂತ ಗೊತ್ತೇ ಇರೋದಿಲ್ಲ. ಸೊ ಅಂಥವ್ರಿಗೆ ಯೂಸ್ ಆಗಲಿ. ಪ್ರತಿಯೊಬ್ಬರಿಗೂ ನೋಟಿಫಿಕೇಷನ್ಸಲ್ಲಿ ತುಂಬ ಡೆಡಿಕೇಶನ್ ಮಾಡಿಬಿಟ್ಟು ಯಾರೆಲ್ಲ ಓದಿರ್ತಾರೆ, ತುಂಬ ಇವಾಗ ಮತ್ತು ಲಾಸ್ಟ್ ಚಾನ್ಸ್ ಎಲ್ಲ ಇರ್ತಾರೆ, ಅವ್ರಿಗೆ ಯೂಸ್ ಆಗಲಿ ಅಂತ. ಈಗ ಪ್ರತಿಯೊಬ್ಬರು ನೋಟಿಫಿಕೇಷನ್ ಬಿಟ್ಟಿದ ತಕ್ಷಣ ಬೆಂಗಳೂರು, ಮೈಸೂರು ಈ ಥರ ನೋಡ್ತಿರ್ತಾರೆ. ಬಟ್ ಮೈಸೂರಲ್ಲಿ ಒಂದು ಮೌಂಟೆಡ್ ಅಂತ ಇದೆ, ಸೊ ಅಲ್ಲಿ ಕೂಡ ನೋಟಿಫಿಕೇಷನ್ಸ್ ಆಗುತ್ತೆ. KGF ಅಂತ ಇದೆ, ಅಲ್ಲಿ ನೋಟಿಫಿಕೇಷನ್ಸ್ ಆಗುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅಲ್ಲಿ ಯಾವ್ರೇಜ್ ಆಗಿ ಕಮ್ಮಿ ಮಾರ್ಕ್ಸು, ಕಮ್ಮಿ ಓದಿದ್ರು ಕೂಡ ಪ್ಲಾನ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ ಹಾಕ್ಬಿಟ್ಟು ಸೆಲೆಕ್ಷನ್ ಆಗಿರ್ತಾರೆ. ಬಟ್ ತುಂಬ ಓದೋ ಹುಡುಗರು ಹಿಂದೆ ಉಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಕೂಡ ಈ ಸರ್ತಿ ಯೂಸ್ ಆಗಲಿ. ಪ್ರತಿಯೊಂದು ಡಿಸ್ಟಿಕ್ಕು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆಗೂ ಒಂದು ಸರ್ತಿ ಕಟಾಪ್ ಎಷ್ಟು ನಿಂತ್ಕೊಂಡಿತ್ತು, ಎಷ್ಟು ನಿಲ್ಬೋದು, ಒಂದು ಪ್ರಾಪರಾಗಿ ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ತಿದ್ದೀನಿ. ಸೊ ಇವತ್ತು ಹೇಳ್ತಿರ್ತಕ್ಕಂಥದ್ದು 2022ರಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಮೈಸೂರು ಮೌಂಟೆಡ್ DR ಅಂತಂದರೆ, ಮೈಸೂರು ಮೌಂಟೆಡ್ ಅಂತಲೇ, ಮೈಸೂರು ಬೇರೆ, ಮೈಸೂರು ಮೌಂಟೆಡ್ ಅಂತಲೇ ಸಪ್ರೇಟಾಗಿ ನೋಟಿಫಿಕೇಷನ್ಸ್ ಆಗುತ್ತೆ. ಸೊ ಇದಕ್ಕೆ ಸುಮಾರು ಹುಡುಗರಿಗೆ ಗೊತ್ತೇ ಇರೋದಿಲ್ಲ. ಮೈಸೂರು ಡಿಸ್ಟಿಕ್ ಅಪ್ಲೈ ಮಾಡಿರ್ತಾರೆ, ಮೈಸೂರಲ್ಲಿ ಮೌಂಟೆಡ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಅಪ್ಲೈ ಮಾಡೋದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಮೈಸೂರು ಮೌಂಟೆಡ್ ಅಂತಂದರೆ ನೀವೆಲ್ಲರೂ ನೋಡ್ಬೋದು, ಕುದುರೆಗಳು ಇರ್ತಲ್ಲ, ಮೈಸೂರು DRಗೆ ಏನು ಸ್ಯಾಲ್ರಿ ಇರುತ್ತಲ್ಲ ಅದೇ ಸ್ಯಾಲ್ರಿನೇ, ಮತ್ತು ಅವರು ಕೂಡ ಪೊಲೀಸರೇ, ಬಟ್ ಸ್ಪೆಷಲ್ ಒಂಥರ ಫೋರ್ಸ್ ಥರ. ಅಂದರೆ ಮೌಂಟೆಡ್ ಅಂದರೆ ನೀವೆಲ್ಲರೂ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಗೊತ್ತಿರ್ಬೋದು, ಕುದುರೆ ಮೇಲೆಲ್ಲ ಬರ್ತಿರ್ತಾರೆ ಪೊಲೀಸರು, ಮತ್ತು ಕುದುರೆಗೆಲ್ಲ ಟ್ರೈನ್ ಅಪ್ ಮಾಡ್ತಿರ್ತಾರೆ. ಸೊ ಆ ರಿಲೇಟೆಡು ಅದು ಕೂಡ ಒಳ್ಳೆ ಗುಡ್ ಜಾಬು. ಸೊ ಮೈಸೂರು ಮೌಂಟೆಡ್ ಅದಕ್ಕೆ ಅಪ್ಲೈ ಮಾಡಿದರೆ ನೀವೇನಾದರೂ 2026ರಲ್ಲಿ ಎಷ್ಟು ಕಟಾಪ್ ನಿಂತ್ಕೊಂಡಿತ್ತು, ಮತ್ತು ಈ ಸರ್ತಿ ನೀವೇನಾದರೂ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಮೈಸೂರು ಮೌಂಟೆಡ್ ನೋಡ್ಕೊಳ್ಳಿ ಎಷ್ಟಿದೆ ಅಂತಂದರೆ. GMಗೆ ಲಾಸ್ಟ್ ಟೈಮ್ ಎಷ್ಟು ನಿಂತ್ಕೊಂಡಿತ್ತು ಅಂದರೆ, GM ಆಗಿ ಆಕೆ ಆಗ್ಬೇಕಂದ್ರೆ 74 ಮಾರ್ಕ್ಸಿಗೆ ನಿಂತ್ಕೊಂಡಿತ್ತು. ಅದೇ ಥರ ಕೆಟಗರಿ ಫಸ್ಟಿಗೆ 68ಗೆ ನಿಂತ್ಕೊಂಡಿತ್ತು. ಅದೇ ಥರ 2A ಕ್ಯಾಸ್ಟಿಗೆ 71.25 ನಿಂತ್ಕೊಂಡಿತ್ತು. ಅದೇ ಥರ 2Bಗೆ 58.75 ನಿಂತ್ಕೊಂಡಿತ್ತು, 2B ಕ್ಯಾಸ್ಟ್ ಆಗಿದೆ. ಮತ್ತು 3Aಗೆ 65 ನಿಂತ್ಕೊಂಡಿತ್ತು. ಅದೇ ಥರ 3rd B ಏನಾದರೂ ಆಗಿದ್ದರೆ 72.25ಗೆ ನಿಂತ್ಕೊಂಡಿತ್ತು. ಅದೇ ಥರ SCಗೆ 70.25ಗೆ ನಿಂತ್ಕೊಂಡಿತ್ತು. ಅದೇ ಥರ STಗೆ 71.25ಗೆ ನಿಂತ್ಕೊಂಡಿತ್ತು. ನೋಡಿ, ಈಗ ನಾನು ಹೇಳಿದೆಲ್ಲ ಕೆಟಗರಿ ವೈಸ್ ಮಾರ್ಕ್ಸ್ನ ನೀವು ಜಾಸ್ತಿ ಅನ್ಕೋಬೋದು, ಬಟ್ ಲಾಸ್ಟ್ ಟೈಮು ನೀವು ಪ್ರೀವಿಯಸ್ಸಲ್ಲಿ DR ಏನು ಅಪ್ಲಿಕೇಶನ್ಸ್ ಕಾಲ್ಫಾರ್ಮ್ ಆಗಿತ್ತಲ್ಲ, ಪೇಪರು ತುಂಬಾ ಈಸಿ ಬಂದಿತ್ತು. ಅಂದರೆ ಯಾವ್ರೇಜ್ ಆಗಿ ಓದಿರ್ತಕ್ಕಂಥವ್ರು ಕೂಡ 75 ಸ್ಕೋರ್ ಮಾಡೋ ಥರ ಇತ್ತು. ಸೊ ಹಂಗಾಗಿ ಪ್ರತಿಯೊಂದು ಡಿಸ್ಟಿಕಲ್ಲೂ 75 ಅಬೋವ್ ನಿಂತ್ಕೊಂಡಿತ್ತು. ಬಟ್ ನಿಮಗೆಲ್ರಿಗೂ ಗೊತ್ತಿರೋದಿಲ್ಲ, ಸುಮಾರು ಹುಡುಗರು ಇಲ್ಲಿಗೆ ಅಪ್ಲಿಕೇಶನ್ಸ್ ಹಾಕಿದ್ದಿಲ್ಲ. ಹಂಗಾಗಿ ಪೇಪರ್ ಈಸಿ ಇದ್ರೂ ಕೂಡ ಅತ್ಯಂತ ಕಡಿಮೆ ಮಾರ್ಕ್ಸ್ ನಿಂತ್ಕೊಂಡಿತ್ತು. ಸೊ ಆವಾಗ ಯಾರೆಲ್ಲ ಜಾಬ್ ಮಿಸ್ ಮಾಡ್ಕೊಂಡಲ್ಲ ಅವ್ರೇನಾದ್ರು ಇಲ್ಲಿಗೆ ಅಪ್ಲೈ ಮಾಡಿದರೆ, ಅಂದರೆ ಚೆನ್ನಾಗಿ ಓದಿರೋ ಹುಡುಗರು ಏನಾದರೂ ಅಪ್ಲೈ ಮಾಡಿದರೆ 100% ಇಲ್ಲಿ ಕ್ಲಿಕ್ ಆಗ್ತಿದ್ರು. ಕೆಲವೊಂದು ಹುಡುಗರು DR ನೀವು ನೋಡಿರ್ಬೋದು, ಪ್ರೀವಿಯಸ್ ಯಾರನ್ನಾದ್ರೂ ಬರ್ದಿರೋದನ್ನ ಕೇಳಿರಿ, 75 ಮಾರ್ಕ್ಸ್ ತೆಗೆದ್ರೂ ಸೆಲೆಕ್ಷನ್ ಆಗಿಲ್ಲ. ಬಟ್ 65, 60 ನೋಡಿ ಇಲ್ಲೆಲ್ಲ 68, 65, 60 SC ಕೆಟಗರಿಗೆ 60 ಮಾರ್ಕ್ಸ್ ಎಲ್ಲ ಸೆಲೆಕ್ಷನ್ ಆಗಿದ್ದಾರೆ. ಕೆಲವೊಬ್ಬರು 75 ತೆಗೆದ್ರು ಸೆಲೆಕ್ಷನ್ ಆಗಿಲ್ಲ. ಸೊ ಹಂಗಾಗಿ ಈ ಥರ ಅಪ್ಲಿಕೇಶನ್ಸ್ನ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ರಿ. ಸೊ ಮಿಸ್ಟೇಕ್ ಮಾಡಿಬಿಟ್ಟು ಅಪ್ಲಿಕೇಶನ್ಸ್ ಎಲ್ಲೆಲ್ಲೋ ಹಾಕ್ಬಿಟ್ಟು ಮಿಸ್ ಮಾಡ್ಕೋಬೇಡಿ. ಮೈಸೂರು ಮೌಂಟೆಡ್ಡು ವೇಕೆನ್ಸೀಸ್ ಇದ್ದರೆ 100% ಅಪ್ಲೈ ಮಾಡಿ, ಅದು ಕೂಡ ಗುಡ್ ಜಾಬ್ ಇದೆ. ಈ ಥರ ನೋಡಿ, ಅದು ಪೇಪರ್ ಎಷ್ಟು ಈಸಿ ಇತ್ತು. ನೀವು ಪ್ರೀವಿಯಸ್ಸಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು ಆ ಪೇಪರ್ನ ನೋಡಿ, ತುಂಬ ಈಸಿ ಇತ್ತು. ಇಷ್ಟು ಕಡಿಮೆ ಮಾರ್ಕ್ಸ್ನ ನೀವು ಕುತ್ಕೊಂಡು ಟೆಸ್ಟ್ ಅಟೆಂಡ್ ಮಾಡಿ ಇಷ್ಟು ಈ ಮಾರ್ಕ್ಸ್ನ ಈಸಿಯಾಗಿ ತೆಗಿತೀರ. ಸೊ ಆ ಥರ ಇತ್ತು. ಹಂಗಾಗಿ ಈ ಸರ್ತಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೆಟಗರಿಗೆ ಮತ್ತು ಎಲ್ಲೆಲ್ಲಿ ಹಾಕ್ಬೇಕಂತ ನೋಡ್ಕೊಂಡು ರೆಡಿಯಾಗಿರಿ, ಅಪ್ಲೈ ಮಾಡಿ. ಈ ಸರ್ತಿ ಕ್ಲಿಯರ್ ಮಾಡ್ಕೊಳ್ರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಡಿಸ್ಟಿಕ್ ಒಂದು ಹೇಳಿರ್ತೀನಿ. ನಿಮ್ಗೇನಾದ್ರು ನೀಡ್ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿರಿ. ಬಾಯ್.